जय श्री राम हनुमान की जय जय श्री राम जय जय श्री राम जय श्री राम जय जय श्री राम ಬಗ್ಗೆ ಇನ್ನೊಂದು ನಾನು ಕ್ವಶನ್ ಕೇಳ್ತೀನಿ ಎಷ್ಟು ಗೊತ್ತೈತೆ ನೋಡಿ ನನಗೆ ಸೊ ಇದ್ರ ಮೊದಲಿನ ಹೆಸರು ಹೇಳ ಹಂಪಿ ಏನಂತ ಕರಿತಿದ್ರಿ ವಾಲಿ ಅದನ್ನ ಆಳತಿದ್ದ ನೆಕ್ಸ್ಟ್ ಆಮೇಲೆ ಸಿಗ್ರಿಗಂಗ ಅದು ಟ್ರಾನ್ಸ್ಫರ್ ಆಯ್ತು ಅದು ಏನೇನು ಆಯ್ತು ರಾಮಾಯಣ ಒಳಗೆ ಘಟನೆ ಬರ್ತದೆ देखो है चली धरती सागर तारे नाच मेरा को छुपकर देखा तारों की जलवानी चांद पर भी ना ಚನ್ನಬಸವ ಮಹಾಯೋಗಿಗಳ ಒಂದು ಮಠ ಐತಿ ಆ ಮಠದಾಗ ಅದೀವಿ ಅಲ್ಲೆಲ್ಲ ನಮಸ್ಕಾರ ಎಲ್ಲ ಮಾಡ್ಕೊಂಡಿವಿ ಈಗ ಐತಲ್ಲ ಇಲ್ಲೆಲ್ಲ ನಮಸ್ಕಾರ ಮಾಡ್ಕೊಂಡು ಇಲ್ಲಿಂದ ನಮ್ಗೆ ಆಂಜನಾದ್ರಿ ಬೆಟ್ಟ ಐತಲ್ಲ 15 ಕಿಲೋಮೀಟ್ರ್ ಐತಿ 15 ಕಿಲೋಮೀಟ್ರ್ ಐತಲ್ಲ ನಾವು ಬೈಕ್ ತೊಗೊಂಡು ಹೋಗಿ ಮತ್ತು ಐತಲ್ಲ ಇವತ್ತೈತಲ್ಲ ಅದ್ರ ಬಗ್ಗೆ ನಾವು ವ್ಲಾಗ್ ಐತಿ ಆಂಜನಾದ್ರಿ ಬೆಟ್ಟ ನಮ್ಮ ಶ್ರೀ ಬಜರಂಗ್ ಬಲಿ ಅವರ ಜನ್ಮಸ್ಥಳ ನೋಡೋಣ ಅಂತ ಈ ವ್ಲಾಗ್ದಾಗ ಈಗ ನಾವು ಗಂಗಾತಿಲಿರುವ ಶ್ರೀ ಗ್ರಾಮ ದೇವತೆ ದುರ್ಗಾದೇವಿ ದರ್ಶನ ಮಾಡತ್ತೀವಿ ಗಂಗಾವತಿಯಲ್ಲಿ ಎಷ್ಟು ದೊಡ್ಡದೈತಲ್ಲ ಸ್ಟ್ಯಾಚು ಐತೆ ಅಂತೇಳಿ ಇದು ಚನ್ನಬಸವ ಶಿವ ಯೋಗಿಗಳ ಮಠ ಐತಲ್ಲ ಹತ್ರ ಪಕ್ಕದಲ್ಲೇ ಒಂದು ಐತಲ್ಲ ದೇವಸ್ಥಾನ ಐತಿ ಬನ್ನಿ ಸ್ನೇಹಿತರೆ ಯಾವ ರೀತಿ ವ್ಯೂ ಇದೆ ಅಂತೇಳಿ ಅಲ್ಲಿ ತುಂಗಭದ್ರಾ ನದಿ ಇದೆ ಮತ್ತು ಕೆಲವು ಇಲ್ಲಿ ಎಷ್ಟು ಬೆಟ್ಟಗಳು ಮದುವೆ ಮತ್ತು ಅಲ್ಲಿ ವಿರೂಪಾಕ್ಷ ದೇವಸ್ಥಾನ ಕೂಡ ಇದೆ ಅದು ಕೂಡ ಹೋಗಿ ನೋಡೋಣ ಮತ್ತು ಇಲ್ಲಿ ನೋಡ್ಬೋದು ಇದೊಂದು ವಿಶೇಷವಾದ ಬೆಟ್ಟ ಆಂಜನಾದ್ರಿ ಬೆಟ್ಟ ಮತ್ತು ಈ ಬೆಟ್ಟ ಯಾವ ರೀತಿ ಮುಖ ಐತೆ ಅಂತೇಳಿ ನೀವು ನೋಡತ್ತೀರಿ ಇದು ಆಂಜನೇಯ ಸ್ವಾಮಿ ಮುಖದ್ಗತೆನೇ ಐತಿ ಇದಕ್ಕೆ ಐತಲ್ಲ ನಾವು ಹೇಳ್ಬೋದು ಆಂಜನೇಯ ಸ್ವಾಮಿ ಜನ್ಮಸ್ಥಳ ಮತ್ತು ಆಂಜನೇಯ ಹುಟ್ಟಿದ ದೇವಸ್ಥಾನ ಅಂಥೇಳಿ ಮತ್ತು ಇಲ್ಲಿ ಒಬ್ಬರು ಋಷಿ ಮುನಿಗಳದಾರ ಅವ್ರಿಗೂ ತೋರಿಸ್ತೀನಿ ಬರ್ರಿ ಇವರು ಕೂಡ ಇಲ್ಲಿ ಭಾಳಷ್ಟು ವರ್ಷಗಳಿಂದ ತಪಸ್ಸು ಮಾಡಿರ್ತಾರೆ ಅಂಥೇಳಿ ಇದೇ ಜಾಗದಲ್ಲಿ ಅದಕ್ಕೈತಲ್ಲ ಇವ್ರದ್ದೈತಲ್ಲ ಒಂದು ಸ್ಟ್ಯಾಚು ಮಾಡಿ ಇಟ್ಟಾರ ನೋಡ್ರಿ ಇವರು ಕೂಡ ಒಬ್ಬ ಇಲ್ಲಿನವರು ಋಷಿ ಮುನಿಗಳು ಇವರು ಈಗ ಆದಷ್ಟು ಐತಲ್ಲ ಅರ್ಧ ಮೆಟ್ಲೆಲ್ಲ ಹತ್ಕೊಂಡ್ಬಂದೀವಿ ಹತ್ಕೊಂಡ್ಬಂದಾಗ ಮ್ಯಾಲಿಂದ ಯಾವ ರೀತಿ ಐತಿ ವ್ಯೂ ನೋಡಬೇಕು ಇನ್ನು ಮ್ಯಾಲೆ ಹೋದ್ಮೇಲೆ ಭಾಳಷ್ಟು ವ್ಯೂ ನೋಡುವಂಥದ್ದು ಐತಿ ಸೊ ಅಲ್ಲಿ ನೋಡ್ರಿ ಹಿಂಗೆ ಹತ್ಕೊಂಡು ಹೋದಾಗ ಭಾಳಷ್ಟು ಮಜಾನೂ ಬರತೈತಿ ಮತ್ತು ಐತ್ಲ ಇಲ್ಲಿ ನೋಡ್ಬೋದು ನೀರು ಇಳಿಯತೈತಿ ಅಷ್ಟಾದರೂ ಹಿಂಗೆ ಹತ್ಕೊತ ಎಂಜಾಯ್ ಮಾಡ್ಕೊತ ಹೊಂಟೀವಿ ನಾವು ಯಾಕಂದ್ರೆ ಕಾಲು ನೋವಾಗೈತಿ ಅದೊಂದು ಹತ್ತಿಕ್ಕೆ ಅದೊಂದು ಸ್ವಲ್ಪ ಏನಾಗತೈತಿ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಶನಿವಾರ ಮತ್ತು ರವಿವಾರ ಭಾಳಷ್ಟು ಭಕ್ತಾದಿಗಳು ಬರ್ತಾರೆ ಇಲ್ಲಿ ಇವತ್ತು ರವಿವಾರ ಐತಿ ಇನ್ನೂ ಭಾಳಷ್ಟು ಭಕ್ತಾದಿಗಳು ಬಂದಾರ ನಮಸ್ತೆ ಅಣ್ಣ ನಾವು ಬೆಳಗಾವಣ್ಣ ನಿಮ್ದು ದಾವಣಗೆರೆ ಅಣ್ಣ ನೈಸ್ ಮೀಟ್ ಅಣ್ಣ ಸ್ನೇಹಿತರೆ ಯಾವ ರೀತಿ ಇದೆ ಅಂತೇಳಿ ಇಲ್ಲಿ ಹೋಗೋದಾಗೆಲ್ಲ ಬಗ್ಗೆ ಕೇಸ್ ಹೋದ್ರೆ ಅದೊಂದು ಸುಖನೇ ಬೇರೆ ವಾವ್ ಈಗ ಇನ್ನು ಸ್ವಲ್ಪ ಮೆಟ್ಟಲುಗಳು ಅದಾವೆ ನಮ್ಮ ಹತ್ತಾಕ ಅಷ್ಟರೊಳಗೆ ನಾವು ಆಂಜನಾದ್ರಿ ಪರ್ವತ ಹತ್ತಿದ್ದು ಅಂಥೇಳಿ ಹೇಳ್ತೀವಿ ಇದೇ ಆಂಜನೇಯ ಸ್ವಾಮಿ ದೇವಸ್ಥಾನ ಮೇಲೆ ಹತ್ಕೊಂಡು ಬಂದಮೇಲೆ ಭಾಳಷ್ಟು ಸುಖಮಯ ಆನಂದವಾಯ್ತು ನೋಡ್ಬೋದು ನಾವು ಆಂಜನಾದ್ರಿ ಬೆಟ್ಟಕ್ಕೆ ಬಂದೀವಿ ಮತ್ತು ನಮ್ಮ ಆಂಜನೇಯ ಸ್ವಾಮಿಗಳು ಒಳಗಿದ್ದಾರೆ ಇದೇ ದೇವಸ್ಥಾನ ಇಲ್ಲೇ ಒಳಗೆ ಆಂಜನೇಯ ಸ್ವಾಮಿ ದೇವರ ಮೂರ್ತಿ ಇದೆ ಮತ್ತು ಇದರ ಇತಿಹಾಸ ಏನಂದರೆ
ಪುರಾಣಗಳ ಪ್ರಕಾರ ಇಲ್ಲಿಯೇ ಆಂಜನಾದೇವಿ ತಪಸ್ಸು ಮಾಡುತ್ತಿದ್ದರು. ಮತ್ತು ವಾಯುದೇವನು ಕೃಪೆಯಿಂದ ಹನುಮಂತನು ಜನ್ಮವಾಯಿತು. ಅದರ ಕಾರಣ ಇದಕ್ಕೆ ಆಂಜನಾದ್ರಿ ಬೆಟ್ಟ ಅಥವಾ ಆಂಜನಾದ್ರಿ ಪರ್ವತ ಎಂದು ಕೂಡ ಕರೆಯುತ್ತಾರೆ. ಇದು ನಮ್ಮ ಗಂಗಾವತಿ ತಾಲೂಕಿನ ಆನೆಗುಂದಿಯ ಕಿಷ್ಕಿಂಧಾದಲ್ಲಿ ಇನ್ನಾದರೂ ತುಂಬ ಪವಿತ್ರವಾದ ಇತಿಹಾಸ ಇರುವ ಸ್ಥಳವಾಗಿ ಇಂದು ಲಕ್ಷಾಂತರ ಭಕ್ತರು ಇಲ್ಲಿ ಬಂದು ಪುನೀತರಾಗುತ್ತಾರೆ. ಇದರಲ್ಲೂ ವಿಶ್ರಾಂತಿ ಸ್ಥಳ ಐತಿ. ನಾನು ಹಿಂದೆ ನೋಡ್ಬೋದು, ಅವರು ಕೂಡ ಕುಂತಾರ. ಈ ರೀತಿ ಎಲ್ಲ ವಿಶ್ರಾಂತಿ ಸ್ಥಳ ಇಲ್ಲಿ ಕುಂಡ್ರಾಕೆಲ್ಲ ಐತಿ ಮಸ್ತಾಗಿ. ಮತ್ತು ಇಲ್ಲಿಂದ ನಾವು ಎಲ್ಲ ಫೋಟೋಗ್ರಫಿ ಎಲ್ಲ ತಗೋಬೋದು. ಫೋಟೋಗ್ರಾಫರ್ ಕೂಡ ಇಲ್ಲಿಂದ ಭಾಳಷ್ಟು ಒಳ್ಳೆ ಪಿಕ್ಚರ್ಸ್ ಬರ್ತಾವೆ. ಯಾಕೆ ಕುಂತಾರ ನೋಡ್ಬೋದು. ಈ ರೀತಿ ಐತಿ ಇವತ್ತಿಂದ ನಮ್ಮ ಆಂಜನೇಯ ಸ್ವಾಮಿ ಜನ್ಮಸ್ಥಳ ಆಂಜನಾದ್ರಿ ಬೆಟ್ಟಕ್ಕೆ ನಾವು ಬಂದು ದರ್ಶನ ಪಡೆದು ಪುನೀತರಾಗಿವಿ ಹೇಳಿ. ಮೈಕಿಲ್ಲಂದ್ರೂ ಪರವಾಗಿಲ್ಲ, 4 ಮಂದಿ ಮುಂದೆ ಮಾತಾಡ್ಸೋದು ನನಗೆ ಸ್ವಲ್ಪ ಕ್ಯಾಮ್ರಾ ನೋಡಿ ಹೆದರಿಕೆ. ಆದ್ರೂ ಮಾತಾಡ್ತೀನಿ, 4 ಮಂದಿ ಇಲ್ಲ. ಈ ಪ್ಲೇಸಲ್ಲಿ ಬೇಡ್ಕೊಂಡವರು ಭಾಳ ಹರಕೆ ಹಾಗೂ ಏನೇನು ಬೇಡ್ಕೊಂಡಿದ್ದಾರೆ ಎಲ್ಲ ಈಡೇರುತ್ತೆ. ಹಾಗೂ ಏನಂದರೆ ಈ ಪ್ಲೇಸಿನ ವಿಶೇಷತೆ, ತಾವು ಯಾವುದೇ ಕಷ್ಟ ಅಂತ ಬಂದ್ರೂ ಆಂಜನೇಯ ಸ್ವಾಮಿ ಅದನ್ನು ಬಗೆಹರಿಸಿ. ಇವತ್ತೈತಲ್ಲ ಈ ಜನ್ಮಸ್ಥಳಕ್ಕೆ ಬಂದು ನಮಗೆ ಭಾಳ ಅಂದ್ರೆ ಭಾಳ ಖುಷಿ ವಿಷಯ. ಈಗ ನಾವು ಇನ್ನೂ ಆಂಜನೇಯ ಸ್ವಾಮಿ ದರ್ಶನ ಮಾಡಿಲ್ಲ. ಈಗ ಒಳಗೋಗಿ ದರ್ಶನ ಎಲ್ಲ ಮಾಡ್ತೀವಿ. ಭಾಳಷ್ಟು ಇವತ್ತು ರವಿವಾರ ಇರೋ ಕಾರಣ ಭಾಳಷ್ಟು ಅಂದ್ರೆ ಭಾಳಷ್ಟು ಭಕ್ತಾದಿಗಳು ಭಾಳ ಸಂಖ್ಯೆಯಲ್ಲಿ ಬಂದಿರೋದ್ರಿಂದ ರಶ್ ಭಾಳ ಆಗಿದೆ. ಪ್ರತಿದಿನ ಮಹಾಪ್ರಸಾದ ಇರ್ತೈತೆ ಅನ್ಸಾತೈತೆ ನನಗೆ. ಎವ್ರಿ ಡೇ ಮಹಾಪ್ರಸಾದ ಇಲ್ಲಿ ಇರ್ಬೋದು. ನೋಡ್ಬೋದು ಯಾವ ರೀತಿ ಎಲ್ಲ ಜನರು ಊಟ ಮಾಡತ್ತಾರೆ ಅಂತೇಳಿ. ವ್ಯೂನು ಪಾಯಿಂಟ್ ಹೆಂಗೈತಿ ನೋಡ್ರಿ, ಎಷ್ಟು ಚಲೋ ರೀತಿಯಲ್ಲಿ ನೋಡ್ಬೋದು ಯಾವ ರೀತಿ ಐತಿ. ಇಮ್ಮಡಿ ಪುಲ್ಕೇಶ್ವರದ ಪಿಕ್ಚರ್ ಕೂಡ ಐತಿ, ಇದು ಕೂಡ ಮಸ್ತ್ ಐತಿ. ಇಲ್ಲಿ ನಮ್ಮ ಅಕ್ಷಯ್ ಬೈನು ಬಂದಾರ ನೋಡ್ರಿ. ಹಾಯ್ ಹಾಯ್. ನೋಡುವಂಥ ವಿಷಯ ಯಾಕಂದ್ರೆ ನಮ್ಮ ಬೆಳಗಾವ್ದಾಗ ಇದ್ದಾಗ ನಾವು ಬೆಳಗಾವ್ದಾಗ ಸಿಗಲ್ಲ, ಅದ್ರ ಇತ್ಲ ಇಲ್ಲಿ ಬಂದಾಗ ನಮಗೆ ಸಿಗತ್ತಾರ. ಹೇಳ್ರಿ ಅಣ್ಣ. ಸಡನ್ ಆಗಿ ಕೇಸಿ ಸಿಕ್ದ. ನಾನು ಹಂಪಿ ಐ ಥಿಂಕ್ 3 ದಿನ ಆಯ್ತು ನಾವು ಇಲ್ಲಿ ಎಕ್ಸ್ಪ್ಲೋರ್ ಮಾಡಕತ್ತ. ನಾಳೆ ಹೊರಟಿದ್ದೀವಿ. ಇವ್ರು ಗಂಗಾವತಿ ಅವ್ರದ್ದು, ಇವರು ಲೋಕಲ್ ಇದ್ದಂದ್ರೆ ಇವ್ರಿಗೆ ಆಲ್ಮೋಸ್ಟ್ ಬಂದಿರ್ತೀನಿ. ಎಷ್ಟು ಸತಿ ಬಂದಿನಿ ನೀನು? ಈಗ 5 ಸತ ಬಂದಿನಿ. ಸೊ ನಂದು ಇದು ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ಬಂದಾಗ ಸೋಲೋ ಬಂದಿದ್ದೆ ನಾನು ಒಬ್ಬವ. ಅಲ್ಲಿ ಅವಾಗೂ ಎಕ್ಸ್ಪೀರಿಯನ್ಸ್ ಚಲೋ ಇತ್ತು, ಈಗ ಎಕ್ಸ್ಪೀರಿಯನ್ಸ್ ಚಲೋ ಐತಿ. ಆ್ಯಂಡ್ ಇವ್ರು ಹೇಳ್ಬೇಕು ಇದ್ರ ಬಗ್ಗೆ. ಇನ್ನೊಂದು ನಾನು ಕ್ವಶನ್ ಕೇಳ್ತೀನಿ, ಎಷ್ಟು ಗೊತ್ತೈತೆ ನೋಡಿ ನನಗೆ. ಸೊ ಇದ್ರ ಮೊದಲಿನ ಹೆಸರು ಹೇಳ. ಹಂಪಿ ಏನಂತ ಕರಿತಿದ್ರಿ? ಕಿಷ್ಕಿಂಧ. ಇದೇನು ಹಿಂದ್ಗಡೆ ನೋಡತ್ತಿರಲ್ಲ ನೀವು, ಈ ಕಡೆ ತೋರಿಸ. ಇದನ್ನ ಏನಂತಿರಲ್ಲ, ಇದು ಕಿಷ್ಕಿಂಧ ಪ್ರದೇಶ. ಕಿಷ್ಕಿಂಧ ಪ್ರದೇಶವನ್ನ ಯಾರು ಆಳ್ತೀರಂತಂದ್ರ ವಾಲಿ ಆಳ್ತಿದ್ದ. ವಾಲಿ ಗೊತ್ತಾ? ವಾಲಿ ಸುಗ್ರೀವ. ವಾಲಿ ಸುಗ್ರೀವ ಇಬ್ರು ಬ್ರದರ್ಸ್. ಆಮೇಲೆ ಹನುಮನ ಇದೇನಿದೆ ಅಲ್ಲ, ಇದು ಅಂಜನಾದ್ರಿ. ಈಗೇನು ತೋರೋದಿಲ್ಲ, ಅಂಜನನ ಜನ್ಮಸ್ಥಳ ಅಂತೇಳಿ ನಂಬ್ತಾರೆ. ಸೊ ಹಂಪಿ ಮೊದಲ ಹೆಸರು ಬಂದು ಕಿಷ್ಕಿಂಧ. ವಾಲಿ ಅದನ್ನ ಆಳ್ತಿದ್ದ. ನೆಕ್ಸ್ಟ್ ಆಮೇಲೆ ಸುಗ್ರೀವಂಗದು ಟ್ರಾನ್ಸ್ಫರ್ ಆಯ್ತು. ಅದು ಏನೇನು ಆಯ್ತು ರಾಮಾಯಣ ಒಳಗೆ ಘಟನೆ ಬರ್ತದೆ. ವಾಲಿ ಜಗಳ ಆಡ್ತಾರ. ಆಮೇಲೆ ಸುಗ್ರೀವಾಗ ಇವು ಹನುಮಂತ ಮತ್ತೆ ರಾಮ ಹೆಲ್ಪ್ ಮಾಡಿ ಹಿಂದೆಯಿಂದ ಹೊಡೆದು ಅದೆಲ್ಲ ಗೊತ್ತೈತಿ ನಿಮಗೆ. ಸೊ ಎಸ್, ಹಂಪಿ ಒಂದು ನಮ್ಮ ಕರ್ನಾಟಕದ ಹೆಮ್ಮೆ ಅಂತ ಅನ್ಬೋದು. ಅದ್ರೊಳಗೂ ಅಂಜನಾದ್ರಿ ಯಾಕಂತಂದ್ರೆ ರಾಮಾಯಣಕ್ಕೆ ಒಂದು ಇದನ್ನಾಗುವಂಥ ಒಂದು ಸ್ಥಳ ನಮ್ಮ ಕರ್ನಾಟಕ ಒಳಗೆ ಐತೆ ಅನ್ನೋದು ನಮ್ಮ ಹೆಮ್ಮೆ. ಅದು ನಮ್ಮ ಉತ್ತರ ಕರ್ನಾಟಕ ಒಳಗೆ ಐತೆ ಅನ್ನೋದು ಹೆಮ್ಮೆ. ಸೊ ಯಾರ್ಯಾರು ಹಂಪಿನ ನೋಡಿಲ್ಲ ಬಂದು ನೋಡ್ರಿ, ಇದು ಐತಿ. ನೆಕ್ಸ್ಟ್ ಬಿಟ್ಟರೆ ಈ ಕಡೆ ಮುಂದೆ ಕಾಳಿಕಾದೇವಿ ಮಂದಿರ ಐತಿ. ಸೊ ಕಾಳಿಕಾದೇವಿ ಮಂದಿರ ಯಾವ ಅಂತಂದ್ರೆ ಅದು ಅನ್ಎಕ್ಸ್ಪ್ಲೋರ್ಡ್ ಜಾಗ. ಏನಂತಂದ್ರೆ ವಿಜಯನಗರ ಸಾಮ್ರಾಜ್ಯ ಐತಲ್ಲ, ವಿಜಯನಗರ ಸಾಮ್ರಾಜ್ಯದ ಕುಲದೇವತೆ ಆ ಕಾಳಿಕಾಂಬೆ. ಆ ಕಾಳಿಕಾಂಬೆಯಿಂದ ಇಲ್ಲಿ ಆಂಜನೇಯನಿಗೆ ಏನು ಮುಂಜಾನೆ ಅಭಿಷೇಕ ಆಗುತ್ತೆ, ಹಾಲಿನ ಅಭಿಷೇಕ. ಆ ಹಾಲಿನ ಅಭಿಷೇಕ ಆಗೋದು ಎಲ್ಲಿಂದ ಅಂತಂದ್ರೆ ಆ ಕಾಳಿಕಾದೇವಿ ಮಂದಿರ ಒಳಗೆ ಒಂದು ಇದನ್ನ ಐತಿ, ಏನು ಗೋಶಾಲೆ. ಅಲ್ಲಿನ ಹಸುಗಳ ಹಾಲಿಂದನೇ ಇಲ್ಲಿ ಅಭಿಷೇಕ ಆಗೋದು. ಅದು ಜಾಸ್ತಿ ಜನಕ್ಕೂ ಗೊತ್ತಿಲ್ಲ. ಎಲ್ಲರೂ ಅಂಜನಾದ್ರಿ ಬರ್ತಾರ, ಬಟ್ ಅಲ್ಲಿ ಹೋಗಂಗಿಲ್ಲ. ಅಲ್ಲಿ ಹೋಗಿ ಬರ್ರಿ. ಆಮೇಲೆ ವಿರೂಪಾಕ್ಷ ಟೆಂಪಲ್ ಐತಿ. ಆಮೇಲೆ ಅನ್ಎಕ್ಸ್ಪ್ಲೋರ್ಡ್ ಇನ್ನ ಸನಪುರ ಕೆರೆ ಐತಿ. ಹಂಪಿ ಒಳಗೆ ಸನಪುರ ಕೆರೆ ಮತ್ತು ಅವು ಭಾಳ ಅದಾವ. ಕಲ್ಲಿನ ರಥ ಐತಿ. ಸೊ ಅನ್ಎಕ್ಸ್ಪ್ಲೋರ್ಡ್ ಇದ್ದಿದ್ದು ಎಕ್ಸ್ಪ್ಲೋರ್ ಮಾಡ್ರಿ. ಇನ್ನೊಂದು ನೀವು ಹೋಗಿ ಬಂದಿಲ್ಲ ಗೊತ್ತಿಲ್ಲ, ಈ ಕಡೆ ಐತಿ ಆ ಸೈಡ್ ಮತಂಗ ಹಿಲ್ ಅಂತೇಳಿ. ಹೋಗಿ ಮತಂಗ ಪರ್ವತ ಇಲ್ಲಿ ಹೋಗಿಲ್ಲ. ಅಲ್ಲಿ ವಿರೂಪಾಕ್ಷದ ಮಂದಿರ ಐತಲ್ಲ, ವಿರೂಪಾಕ್ಷ ಮಂದಿರದ ಎಕ್ಸಾಕ್ಟ್ ಅಪೋಸಿಟ್ ಮತಂಗ ಮುನಿಗಳದಾರಲ್ಲ ಅವ್ರದ್ದು ಆಶ್ರಮ ಐತಿ. ಆಶ್ರಮ ಮತಂಗ ಮುನಿಗಳ ಆಶ್ರಮ ಐತಿ. ಅದನ್ನ ಒಂದು ಗುಡ್ಡ ಐತಿ. ಸೊ ಮಾರ್ನಿಂಗ್ ಹೋಗಕ್ಕೆ ಸನ್ರೈಸ್ ಬೆಸ್ಟ್. ಅಲ್ಲಿ ಏನಾರ ಹೋದಿ ಅಂತಂದ್ರೆ ಅಲ್ಲಿ ಒಂದು ಗುಹೆ ಐತಿ. ಅಲ್ಲಿ ಒಳಗಡೆ ಅನ್ಎಕ್ಸ್ಪ್ಲೋರ್ಡ್, ಯಾರು ಹೋಗಂಗಿಲ್ಲ. ಸೊ ಒನ್ ಟೈಮ್ ಒಬ್ರು ಹೋಗ್ಬೋದು. ಅದು ಹಾಫ್ ಆಫ್ ಹಿಂಗ್ ಸ್ವಲ್ಪ ಇದನ್ನ ಐತಿ. ಹೋಗಿ ಬಂದ್ರಿ? ಹೋಗಿ ಬಂದಿವಿ. ಹಾವ ಇರ್ತಾವ. ಸೊ ನೋಡ್ಕೊಂಡು ಹೋಗ್ಬೋದು. ಕಾಡು ಪ್ರಾಣಿನೂ ಇರ್ತಾವಲ್ಲೇ. ಸೊ ನೋಡ್ಕೊಂಡು ಹೋಗ್ರಿ. ಅಲ್ಲಿ ಹೋದ್ರ ಅದೊಂದು ಬೆಸ್ಟ್ ಪ್ಲೇಸ್ ಐತಿ. ಶಿವಣ್ಣ
ಗುಹೆ ಐತಿ, ಒಳಗಡೆ ಶಿವಲಿಂಗ ಐತಿ. ಆಲ್ಮೋಸ್ಟ್ ಏನಿಲ್ಲ ಅಂತಂದ್ರೆ ಒಂದು 300-400 ಮೀಟರ್ಸ್ ಒಳಗೆ ಗುಹೆ ಒಳಗೆ ಹೋದಾಗ ನಮ್ಗೆ ಸಿಗ್ತದೆ. ಸೊ ಅದನ್ನು ನೋಡ್ಕೊಂಬರ್ತೀವಿ. ಆ್ಯಂಡ್ ದರ್ಶನ ಮಾಡಿದ್ವಿ, ಚಲೋ ಅನಿಸ್ತೆ. ಆ್ಯಂಡ್ ನಿನ್ನೆ ಮೆಸೇಜ್ ಹಾಕಿದ್ದ ಬಯ್ಯ ಇದನ್ನಂತೇಳಿ ನಾನೇನು ಅನ್ಕೊಂಡೆ ಇನ್ನು ಬೆಳಗಾವಿ ಒಳಗೆ ಅದಾನ, ಮೀಟ್ ಆಗಕ್ಕೆ ಆಗಂಗಿಲ್ಲ ಬೇಡ, ಸುಮ್ಮನೆ ಇದೆ ಬೆಳಗಾವಿ ಹೋದಾಗ ಮೀಟ್ ಆಗೋಣ ಅಂತೇಳಿ. ಬಟ್ ಎಸ್ ದೇವ್ರು ಕೊಡ್ಸಾದ್ರೆ ಹೆಂಗೋ ಕೊಡಿಸ್ತಾನಂತೆ. ಹಂಗಿಲ್ಲ, ನಾ ಸ್ಟೋರಿ ಹಂಪಿದಾಗ ನಾನು ಕೂಡ ಗಂಗಾವತಿ ಒಳಗಿದ್ನಿಲ್ಲ, ಅದಕ್ಕೆ ಸ್ಟೋರಿ ನೋಡಿದ್ನಿ. ಸ್ಟೋರಿ ನೋಡಿದ್ಮೇಲೆ ನನಗೆ ಐತ್ಲ ಮೀಟ್ ಮಾಡ್ಬೇಕಂತೇಳಿ ಭಾಳ ಇತ್ತು, ಅದಕ್ಕೆ ಐತ್ಲ ಮೆಸೇಜ್ ಮಾಡಿದ್ನಿ. ಆಮೇಲೆ ಐತ್ಲ ಮೆಸೇಜ್ಗೆ ಆಮೇಲೆ ರಿಪ್ಲೈ ಬಂದಿದ್ದು, ಆಮೇಲೆ ಐತ್ಲ ನಂಬರ್ ಸೆಂಡ್ ಮಾಡೋದಾಗ ರಿಪ್ಲೈ ಬಂದಿದ್ದಿಲ್ಲ. ಆದರೆ ಇಲ್ಲ ಅದು ನಾವು ಸಿಗ್ಬೇಕಂತೇಳಿ ಇದ್ರೆ ಐತ್ಲ ನಾವು ನಂಬರ್ ಸೆಂಡ್ ಮಾಡಿಲ್ಲ ಅಂದ್ರೂ ಸಿಗ್ತೈತೆ ಅನ್ನೋಕೆ ಇದು ಒಂದು ಉದಾಹರಣೆ. ಚಲೋ ಆಗಲಿ. ನಂಗೆ ಹೆಂಗೆ ಸಪೋರ್ಟ್ ತೋರಿಸಿರಲ್ಲ ಬೆಳಗಾವಿ ಜನತೆ. ಲಾಸ್ಟ್ ನನ್ನ ವ್ಲಾಗ್ ಒಳಗೆ ನೋಡಿದ್ರಿ ಅನ್ಸುತ್ತೆ ನೀವು, ರಾಜ್ಯೋತ್ಸವ ಟೈಮ್ದಾಗ. ಸೊ ಸಪೋರ್ಟ್ ಮಾಡಿರಿ. ಆ್ಯಂಡ್ ಯೂಟ್ಯೂಬ್ ಅಲ್ಲ, ಅವಂದ ಚಾನಲ್ ಒಳಗೆ ಹೊಂಟೈತಿ. ಸೊ ಹಂಗೆ ಸಪೋರ್ಟ್ ಮಾಡಿರಿ. ಆ್ಯಂಡ್ ಇತ್ತೀಚೆಗೆ ನಮ್ಮೂ ವೀಡಿಯೋಸ್ ಕಮ್ಮಿ ಆಗ್ಯಾವ, ಬಟ್ ಕೊಡ್ತೀನಿ ಕಂಟಿನ್ಯೂ ಕಂಟೆಂಟ್ ಬರ್ತಾವ. ಸಪೋರ್ಟ್ ಇರಲಿ. ನಂಗೆ ಹೆಂಗೆ ಸಪೋರ್ಟ್ ಮಾಡಿರಲ್ಲ ಹಂಗೆ ನನಗಿಂತ ಜಾಸ್ತಿ ಸಪೋರ್ಟ್ ಮಾಡಿರಿ. ಆ್ಯಂಡ್ ಎಸ್ ನಮ್ಮ ವ್ಲಾಗರ್ಸ್, ಕನ್ನಡ ವ್ಲಾಗರ್ಸನ್ನು ಬೆಳೆಸುವಂಥ ಕಾರ್ಯಕ್ರಮ ನಿಮ್ಮ ಕೈಯಾಗೈತಿ. ಸೊ ಬೆಳೆಸ್ರಿ, ಉಳಿಸ್ರಿ ಅಷ್ಟೇ. ಕರ್ನಾಟಕದಲ್ಲಿ ಐತ್ಲ ಕನ್ನಡಿಗರ ಕಮ್ಯುನಿಟಿ, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಈ ಸೋಷಿಯಲ್ ಮೀಡಿಯಾ ಐತ್ಲ ಕಮ್ಯುನಿಟಿ ಭಾಳ ಆಗಿ ದೊಡ್ಡದಾಗಿ ಬೆಳಿಬೇಕು ಅನ್ನೋದು ಐತಿ. ಅದಕ್ಕೆ ಐತಲ್ಲ ನನಗೆ ಎಷ್ಟೋ ಮಂದಿ ಐತ್ಲ ಹಿಂದಿದಾಗ ಮಾಡಂತೇಳಿ ಮೆಸೇಜ್ ಮಾಡ್ತಾರೆ. ಆದರೆ ಐತ್ಲ ನನಗೆ ಯಾರು ಹೇಳಿದ್ರು ಏನು ಮಾಡ್ರು, ನಾವು ಕನ್ನಡದಾಗ ಮಾಡವ. ಯಾರಿಗೂ ಹೇಟ್ ಇಲ್ಲ, ಬಟ್ ಎಸ್ ಲವ್ ಫಾರ್ ಕನ್ನಡ, ನೋ ಹೇಟ್ ಫಾರ್ ಎನಿ ಲ್ಯಾಂಗ್ವೇಜ್, ಬಟ್ ಲವ್ ಫಾರ್ ಕನ್ನಡ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ತೆಂಗಿನಕಾಯಿ ಎಲ್ಲ ಬೇಡ್ಕೊಂಡು ಕಟ್ಟಿದಂಥ ವಿಷಯ. ಮತ್ತು ಇಲ್ಲ ತೆಂಗಿನಕಾಯಿ ಹೊಡೆದಿದ್ದಲ್ಲ ಇಲ್ಲಿ ಒಣಗಾಕಿಟ್ಟಾರ, ಇದು ನೋಡ್ಬೋದು. ಮತ್ತಿಲ್ಲಿ ನಮ್ಮ ವಾನರ ಸೇನೆ, ನಮ್ಮ ಬಜರಂಗ್ ಬಲಿಯವರ ಇದಾರ, ಅವ್ರನ್ನೂ ನೋಡ್ಕೋರಿ. ಇಲ್ಲ ಇತ್ಲ ವಾನರ ಸೇನೆ ಐತಂತ ಹೇಳ್ತಾರೆ. ಮತ್ತು ಅದ ವಾನರ ಸೇನೆಯಲ್ಲಿ ಹನುಮಾನ್, ಬಜರಂಗ್ ಬಲಿ ಅವ್ರು ಇಲ್ಲೇ ಅದಾರ ಅಂತೇಳಿ ಏನಾದರೂ ಒಂದು ನಂಬಿಕೆ ಇದೆ. ಅವರು ಅವಾಗ ಕಾಣ್ತಾರ ಕೂಡ ನಂಬಿಕೆ ಇದೆ ಇಲ್ಲಿ. ಮತ್ತು ಎಲ್ಲ ಬರ್ರಿ ಮತ್ತು ಹಂಗೆ ಒಳಗೆ ಹೋಗಿ ದರ್ಶನ ಎಲ್ಲ ಮಾಡಬೇಕು. ಈಗ ಐತಲ್ಲ ನಾ ಒಳಗೆ ಹೋಗ್ತೀನಿ, ಒಳಗೆ ಹೋಗಿದ್ಲ ಆಂಜನೇಯ ಸ್ವಾಮಿ ದರ್ಶನ ಎಲ್ಲ ಮಾಡ್ತೀನಿ. ಬನ್ನಿ ಮತ್ತೆ ಹೋಗೋಣ, ನಮಸ್ಕಾರ ಎಲ್ಲ ಮಾಡೋಣ ಅಂತ ನಾ ಮಾಡಿದ್ರಿ. ಜೈ ಶ್ರೀರಾಮ್. ಮತ್ತು ಎಲ್ಲಿಂದ ಬಂದ್ರಿ? ಕುಷ್ಟಗಿ. ನಾ ಈ ಕುಷ್ಟಗಿಂದ ಈಗ ವಿಡಿಯೋ ಮುಗಿಸಿ ಬಂದು ಈಗ ಒಂದು ಕುಷ್ಟಗಿ ವಿಡಿಯೋ ಬರ್ತೈತೆ ನೋಡ್ರಿ. ನಮ್ದು ಒಂದು ಶ್ರೀ ಜಗದಾಂಬ ಧಾಬಾ ಅಂತ ಐತಿ, ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೈತಿ, ಅದು ಬರ್ತೈತಿ. KCN ಕನ್ನಡ ಅಂತೇಳಿ ಯೂಟ್ಯೂಬ್ ಚಾನಲ್ ಐತಿ ನೋಡಿ. ಥ್ಯಾಂಕ್ ಯು ಅಣ್ಣ. ಇವಾಗ ಬಂದ್ರಿ? ಬೆಳಗ್ಗೆ ಬಂದ್ರಿ? ಈಗ ಬಂದ್ರಿ? ಹೆಂಗಮ್ಮ ಮೆಟ್ಲೆ ಎಲ್ಲ ಹತ್ತಿ ಹೆಂಗೆ ಅನ್ಸಿತ್ತು ನಿಮ್ಗೆ? ಎಂಜಾಯ್ ಅನ್ಸುತ್ತೆ, ಮಜಾ ಬರ್ತೈತಲ್ಲ ನೋಡ. ಪೈಲ ಹತ್ತೊತ್ತ ಒಂದು ಸ್ವಲ್ಪ ಭಯ ಆಗ್ತೈತಿ, ಅದು ಇಷ್ಟು ಮೇಲೆ ಐತೆ ಅಂತೇಳಿ. ಆಮೇಲೆ ಹತ್ತಿದ ಮೇಲೆ ಒಂದ್ಸಲ ವ್ಯೂ ಎಲ್ಲ ನೋಡಿದ್ಮೇಲೆ ಅದೇನು ಅನ್ಸೋದೇ ಇಲ್ಲ, ಎಲ್ಲ ಮರ್ತು ಬಿಡ್ತೀವಿ. ನನಗೂ ಹಂಗೆ ಅನ್ಸುತ್ತೆ. ಒಂದು ವಿಡಿಯೋ ಬರೋಬ್ಬರ ಅಪ್ಲೋಡ್ ಆಗ್ತೈತಿ. ಥ್ಯಾಂಕ್ಸ್ ಅಣ್ಣ, ಬಾಯ್. ಸ್ನೇಹಿತರೆ, ಈಗ ಐತಲ್ಲ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನದ ಒಳಗಿದ್ವಿ. ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, हनुमान की जय जय श्री राम, जय जय श्रीराम, जय श्री राम, जय जय श्रीराम, अंजनी पुत्र हनुमान की जय, अंजनी पुत्र हनुमान की जय, जय श्री राम, जय जय श्रीराम, सियावर रामचंद्र की जय, पवन सुत हनुमान की जय, बोलो हनुमान की जय, जय श्री राम, जय जय श्रीराम. बली देखो है हो चली धरती सागर तारे, राज मेरा ही प्यार माँ को छू कर देखा, तारों की चल सवारी चांद पर भी ना. ಸ್ನೇಹಿತರೆ, ಈಗ ಐತಲ್ಲ ಆಂಜನೇಯ ಸ್ವಾಮಿ ಎಲ್ಲ ದರ್ಶನ ಆಯಿತು. ಮತ್ತು ಇಲ್ಲಿ ನೋಡ್ಬೋದು ಶ್ರೀರಾಮಚಂದ್ರ ಹಾಗೂ ಲಕ್ಷ್ಮಣ ಮತ್ತು ಸೀತೆ ಮಾತೆ. ಇದು ನಮ್ಮ ಬಜರಂಗ್ ಬಲಿ ಹನುಮಾನ್ ಅವರ ತಾಯಿ ಅಂಜನಾ ಅಂತೇಳಿ, ಅಂಜನಾಥ ಮಾತೆ, ಅವ್ರದ್ದು ದರ್ಶನ ಮಾಡ್ಕೊರಿ. ಇದು ಅಂಜನಾ ದೇವಿ ಅವರ ಒಂದು ಮೂರ್ತಿ. ಇದು ಕೂಡ ಭಾಳ ವರ್ಷಗಳಿಂದ ಇಲ್ಲೇ ಐತೆ. ಈತಲ್ಲ ನಾವು ಬೆಳಗಾವಿಯಿಂದ ನಮ್ಮ ಅಂಜನಾದ್ರಿ ಪರ್ವತ ಅಲ್ಲಿ ಬೆಳಗಾವಿಯಿಂದ ಇಲ್ಲಿ ಮಟ್ಟ ನಮ್ಮ ಗಾಡಿ ತಂದೀವಿ. ಮತ್ತು ಇದು ಕೂಡ ಒಂದು ಒಳ್ಳೆಯ ವಿಷಯ. ಮತ್ತು ವಿಡಿಯೋ ಕೂಡ ಇಲ್ಲಿವರೆಗೂ ನೋಡಿದ್ರಿ ತಾವೆಲ್ಲ. ಭಾಳ ಅಂದ್ರೆ ಭಾಳ 575 ಮೆಟ್ಲುಗಳೆಲ್ಲ ಹತ್ತಿ ಮತ್ತೆ ಇಳಿದು ಮಜಾ ಅಂದ್ರೆ ಭಾಳ ಮಜಾ ಬಂತ. ಏನಾದರೂ ನೋಡ್ಬೋದು ಕಾಲೆಲ್ಲ ಡಗ್ 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 ಹಿಂಗೆ ನಡ್ಗಾತಾವ. ಯಾಕೆ ನಡ್ಗಾತಾವ ಅಂದ್ರೆ ಒಂದು ಸ್ವಲ್ಪ ಅಲ್ಲಿ ಪೇನ್ ಕೂಡ ಆಗೈತೆ ಅಂತೇಳಿ ನಡ್ಗಾತಾವ. ಯಾಕಂದ್ರೆ ಒಂದು ಸ್ವಲ್ಪ ಬಿದ್ದಾಗ ಒಂದು ಸ್ವಲ್ಪ ಮನೆ ಕ್ರಿಕೆಟ್ ಆಡೋತ್ತ ಒಂದು ಸ್ವಲ್ಪ ಪೆಟ್ಟತ್ತಿತ್ತು. ಅದ್ರ ಸಂಬಂಧ ಈಗ ಐತಲ್ಲ ಇಂಥದ್ದೆಲ್ಲ ಹತ್ತಿದ್ನಿಲ್ಲ, ಅದಕ್ಕೊಂದು ಸ್ವಲ್ಪ ಪೇನಾಗಿ ಅದು
ನುಸಾತೈತಿ. ಅದು ಬಿಟ್ಟರೆ ಬೇರೆದೇನಿಲ್ಲ. ಈಗೈತಲ್ಲ ನನಗಂದ್ರೆ ಭಾಳ ಖುಷಿ ಆಯ್ತು. ಇದು ಅಂಜನಾದ್ರಿ ಬೆಟ್ಟ ಎಲ್ಲ ನೋಡಿ ಈಗೈತಲ್ಲ ನಾವು ಮತ್ತೆ ನಮ್ಮ ಪ್ರಯಾಣನ ಹಂಪಿ ಕಡೆ ಆರಂಭ ಮಾಡ್ತೀವಿ. ಮತ್ತು ಈ ವಿಡಿಯೋ ಇಲ್ಲಿವರೆಗೂ ನೋಡಿರಲ್ಲ, ಎಲ್ಲರಿಗೂ ಧನ್ಯವಾದಗಳು.